ತಿಂಗಳಿಗೆ 1677 ಲೀಟ್ರ್ ಹಾಕಿ ಎಷ್ಟು ಕೊಡುತ್ತೆ ಅಂತ ಅಂದರೆ ಒಂದು 12ರಿಂದ 13 ಲೀಟ್ರ್ ಕೊಡ್ತೈತೆ. ಸ್ವಲ್ಪ ಗಾಚಾರ ಬಿಡಿಸೋದಿದೆ ಅವನ ಹತ್ರವ. ಸುಮ್ಮನೆ 87 ಸಾವಿರ ರೂಪಾಯಿ ಕೊಟ್ಟಿದ್ದೀನಿ. ಯಾವಾಗಲೂ ತೊಳಿಬೇಕಂತ ಏನು ಇದಿಲ್ಲ, ಈ ಥರ ಗಲೀಜಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಹೈನುಗಾರಿಕೆಯ ಹಾಲಿನ ಉತ್ಪನ್ನ ಒಂದು ತಿಂಗಳಿಗೆ 1677 ಲೀಟ್ರ್ ಆಗೈತೆ. ಒಂದು ತಿಂಗಳಿಗೆ 30 ದಿನಕ್ಕೆ. ಅಂದರೆ ಇನ್ನೊಂದು ಹಸು ಒಂದು 17ನೇ ತಾರೀಕಿಂದ ಹಾಲಾಗುತ್ತೆ. ಅಷ್ಟಕ್ಕೇ 1677 ಲೀಟ್ರ್ ಆಗಿದೆ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರು ನೋಡ್ತಾ ಇದ್ದೀರಾ, ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ. ಸುಮಾರು ಜನ ಕೇಳ್ತಾಯಿದ್ರು, ಬ್ರೋ ನಿಮ್ಮದು ಎಷ್ಟಾಗುತ್ತೆ ತಿಂಗಳಿಗೆ ಹೈನುಗಾರಿಕೆಯಲ್ಲಿ ಅಂತ ಸುಮಾರು ಜನ ಕೇಳ್ತಾನೆ ಇದ್ದರು. ಅದಕ್ಕೋಸ್ಕರ ಇದನ್ನು ರಿವ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನೋಡ್ರಿ. ತಿಂಗಳಿಗೆ 1677 ಲೀಟ್ರ್ ಹಾಕಿದ್ದೀನಿ. ಮೊತ್ತ 57,390 ರೂಪಾಯಿ ಆಗೈತೆ ಒಂದು ತಿಂಗಳಿಗೆ. ಅದ್ರದ್ದು ಫೀಡು ಮತ್ತು ಎಲ್ಲ ಖರ್ಚು ಹೋದರೆ ನನಗೆ ಒಂದು 30,000 ಪಕ್ಕ ಉಳಿಯುತ್ತೆ, ಅದಂತೂ ಖಂಡಿತ. ಈ ತಿಂಗಳು ಜಾಸ್ತಿ ಆಗುತ್ತೆ. ಏಕೆ ಅಂತ ಅಂದರೆ ಒಂದು ಹಸು ಈಗ ಒಂದು 17ನೇ ತಾರೀಕಿಂದ ಹಾಕಿದ್ದು, 17-18ನೇ ತಾರೀಕಿಂದವ ಅದರದ್ದು ಬ್ಯಾಕ್ ಅಮೌಂಟ್ ಆ್ಯಡ್ ಆಗಿರೋದಿಲ್ಲ. ಸೊ ಈಗ ಜಾಸ್ತಿ ಆಗುತ್ತೆ ಈ ತಿಂಗಳು. ಯಾಕೆಂದರೆ ಈ ತಿಂಗಳು ಹೆವಿ ಬೇಸಿಗೆ ಅಲ್ವಾ. ಬೇಸಿಗೆಯಲ್ಲಿ ಹಾಲುಗಳು ಹೆವಿ ಡೌನ್ ಆಗಿದೆ. ಇನ್ಮೇಲೆ ಯಾಕೋ ಮಳೆ ಹುಯ್ಯೋ ಥರ ಇದೆ, ಚೆನ್ನಾಗೆ ತಣ್ಣಗಿರುತ್ತೆ ಮತ್ತು ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ. ನೋಡಬೇಕು ಈ ತಿಂಗಳು ಎಷ್ಟಾಗುತ್ತೆ ಅಂತವ. ಏನೂ ಇಲ್ಲ, ಮಾಡ್ಬೋದು ಬ್ರೋ, ಹಾಲಿಂದು ಮಾಡ್ಬೋದು. ಹೈನುಗಾರಿಕೆನ ಸ್ಟಾರ್ಟ್ ಮಾಡೋರು ಮಾಡಿರಿ. ಇವಾಗ ಮಾಡಿದ್ರೆ ಒಂದು ಸ್ವಲ್ಪ ಲಾಭ ಕಾಣ್ತೀರ. ಬೇಸಿಗೆ ಟೈಮಲ್ಲಿ ಮಾಡಿದ್ರೆ ಲಾಸ್ ಆಗುತ್ತೆ. ಈ ಟೈಮಲ್ಲಿ ಮಾಡ್ಕೊಳ್ರಿ, ಹಾಲನ್ನ ಚೆನ್ನಾಗಿ ಕರೀರಿ ಮತ್ತು ಲಾಭ ಕಾಣ್ರಿ, ಇಷ್ಟೇ. ಮತ್ತು ಹೊಸ್ದಾಗಿ ಹಸುಗಳ್ನ ತಗೊಳ್ಳೋರು ನೋಡಿ ತಗೊಳ್ರಿ, ಹೆವಿ ಮೋಸ ಮಾಡೋರಿದ್ದಾರೆ. ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ತಗೊಳ್ರಿ ಅಂತವ. ಫಸ್ಟು ತಗೊಳ್ಳೋರು ಕರು ಹಾಕಿದ ಮೇಲೆ ಹಸುಗಳ್ನ ತಗೊಳ್ರಿ. ಕರು ಹಾಕೋಕ್ಕಿಂತ ಮುಂಚೆ ಹಸುಗಳ್ನ ತಗೊಳಕ್ಕೆ ಹೋಗ್ಬೇಡ್ರಿ. ತಗೊಂಡು ಹಸು ಕರು ಹಾಕಿದ್ಮೇಲೆ 1 ಟೈಮ್ 2 ಟೈಮು ಬೆಳಿಗ್ಗೆ 1 ಟೈಮ್ ಹಾಲು ಕರೆದು ನೋಡಿರಿ, ಮತ್ತು ಸೆಕೆಂಡ್ ಟೈಮು ಸಂಜೆ ಟೈಮು ಹಾಲು ಕರೆದು ನೋಡಿರಿ, ಎಷ್ಟು ಕೊಡುತ್ತೆ ಅಂತ ನೋಡ್ಬಿಟ್ಟು ತಗೊಳ್ರಿ. ಸುಮ್ಮನೆ ಸ್ಟಾರ್ಟಿಂಗು ಕರು ಹಾಕಿದಾಗ ಅಡಿ ಜಾಸ್ತಿ ಇರುತ್ತೆ, ಯಾಕೆಂದರೆ ಗಿಣ್ಣದಲ್ವಾ, ಮತ್ತು ಊತ ಬಂದಿರುತ್ತೆ. ಅದು ನೋಡಿಬಿಟ್ಟು ಹಳ್ಳಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ. 1-2 ದಿನ 3 ದಿನ ನೋಡ್ಕೊಂಡು ಹಸು ಇದಿರೋದನ್ನ ನೋಡಿ ತಗೊಳ್ರಿ. ಮತ್ತು ದಲ್ಲಾಳಿಗಳು ಸವಾಸ ಮಾಡೋಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಇದಿರುತ್ತಲ್ಲ ಅಂಥವ್ರ ಹತ್ರ ನೋಡಿ, ನಂಬಿಕಸ್ಥರ ಹತ್ರ ತಗೊಳ್ರಿ. ಮೋಸ ಮಾಡೋರು ತುಂಬ ಜನ ಇದ್ದಾರೆ. ಈಗ ನನಗೂ 10 ಲೀಟ್ರ್ 11 ಲೀಟ್ರ್ ಕೊಡುತ್ತೆ ತಗೊಳ್ರಿ ಅಂತ ತಗೊಬಂದೆ, ಅದು 9 ಲೀಟ್ರು 8 ಲೀಟ್ರು ಹಂಗೆ ಕೊಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಹೈನುಗಾರಿಕೆಯಲ್ಲಿ ಮೋಸ ಮಾಡೋರು ತುಂಬ ಜನ ಇದ್ದೇ ಇರ್ತಾರೆ, ಮೋಸ ಹೋಗೋರು ಇದ್ದೇ ಇರ್ತಾರೆ. ಏನು ಮಾಡೋಕ್ಕಾಗಿಲ್ಲ. ನೋಡಿ ತಗೊಳ್ರಿ ಹಸುಗಳ್ನ. ಸುಮಾರು ಜನ ಕೇಳ್ತಾನೆ ಇರ್ತೀರ, ಹಸುಗಳಿಗೆ ಏನು ಫೀಡ್ ಹಾಕ್ತೀರಾ ಅಂತವ. ನಾನು ಹಾಕೋದು ಇಷ್ಟೇ, ಡೈರಿಯಿಂದ ಕೊಡೋದು ಫೀಡು ಮತ್ತು ಎಲೆ ಬೂಸ ಮತ್ತು ಜೋಳದ ನುಚ್ಚು ಅಷ್ಟೇ. ಮತ್ತು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತೀರಾ. ಇನ್ನೇನೂ ಇಲ್ಲ, ಬೆಳಿಗ್ಗೆ ತಿಂಡಿ ಕೊಟ್ಬಿಟ್ಟು ಹಾಲು ಕರಿತೀನಿ, ಅದ್ರ ಪಾಡ್ಗೆ ಅದನ್ನು ಫ್ರೀಯಾಗಿ ಬಿಟ್ಬಿಡ್ತೀನಿ. ಹೋಗಿ ಎದ್ದು ತಿರ್ಗಾ ತಪ್ಪೆ ತಳ್ಳೋದಾಗಲಿ, ತಿರ್ಗಾ ಹೋಗಿ ಅವಕ್ಕೆ ಹಿಂಸೆ ಕೊಡೋದಾಗಲಿ ಅವೆಲ್ಲ ಏನೂ ಮಾಡೋಕ್ಕೋಗಲ್ಲ. ಅವ್ರ ಪಾಡ್ಗೆ ಅವು ಬಿಟ್ಬಿಟ್ರೆ ಅವ್ರ ಪಾಡ್ಗೆ ಅವು ಹಾಲು ಕೊಡ್ತೇವೆ, ಅದಂತೂ ನಿಜ. ನಾವು ಯಾವಾಗಲೂ ಎದ್ದೇಳಿಸಿ ತಪ್ಪೆ ತಳ್ಳಿ ಯಾವಾಗಲೂ ಮೇವು ಹಾಕ್ತಾನೆ ಇದ್ರೆ ತಿಂತಾನೆ ಇರ್ತವೆ. ಅವಕ್ಕೆ ಮಲ್ಕಾಕೋಕ್ಕೆ ಟೈಮ್ ಸಿಗೋಲ್ಲ, ಅದರಿಂದ ಹಾಲನ್ನ ಕಡಿಮೆ ಕೊಡ್ತೇವೆ. ಅವ್ರ ಪಾಡ್ಗೆ ಅವನ್ನ ಬಿಟ್ಬಿಡ್ರಿ. 1 ಟೈಮ್ ನೀರು ಕುಡಿಸಿ, ಮಧ್ಯಾಹ್ನ ಆದರೆ ನೀರು ಕುಡಿಸಿ, ಮಾಮೂಲಿ ಸಂಜೆ ತಿಂಡಿ ಕೊಟ್ಬಿಟ್ಟು ಹಾಲು ಕರೀರಿ. ಮತ್ತು ನೈಟ್ ಟೈಮು ಒಂದು 7-8 ಗಂಟೆ ಅಷ್ಟೊತ್ತಿಗೆ ಹಸಿರು ಮೇವನ್ನ ಹಾಕ್ರಿ. ಮತ್ತು ಮಲ್ಗೋಕ್ಕೂ ಮುಂಚೆ ಸ್ವಲ್ಪ ಒಣಹುಲ್ಲು ಅಂತ ಇರುತ್ತಲ್ಲ, ಒಣಹುಲ್ಲನ್ನ ಹಾಕ್ಬಿಟ್ಟು ಮಲ್ಕೊಳ್ರಿ. ಮಾಮೂಲಿ ಬೆಳಗ್ಗೆ ಎದ್ದು ತಿಂಡಿ ಕೊಟ್ಬಿಟ್ಟು ಹಾಲು ಕರೀರಿ. ಡೈಲಿ ಹಸುಗಳ್ನ ವಾಶ್ ಮಾಡಿರಿ, ಅಂದರೆ ಉಜ್ಜಕ್ಕೆ ಹೋಗ್ಬೇಡ್ರಿ. ಪ್ರೆಜರ್ ನೀರು ಇರುತ್ತಲ್ಲ, ಪ್ರೆಜರ್ ನೀರಲ್ಲಿ ನೀರು ಹರಿಸ್ಕೊಂಬಿಡ್ರಿ.
ಯಾಕೆಂತಂದರೆ ಅದು ನೀಟಾಗಿ ಕಾಣಬೇಕು ಹಸುಗಳು ಯಾವತ್ತೂ. ನಾವು ಯಾವಾಗ ಮೈಗೆ ಹಾಕೊಂಡು ಚಗರೆ ಹಾಕೊಂಡು ಉಜ್ಜಕ್ಕೆ ಹೋಗ್ತೀವಿ ಆವಾಗ ಆಲ್ ಡೌನ್ ಆಗುತ್ತೆ, ಅದಂತೂ ನಿಜ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ, ತುಂಬ ಸಲ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಜಾಸ್ತಿ ಮೈನ ಹಾಕಿ ಉಜ್ಜಕ್ಕೆ ಹೋಗಲ್ಲ, ಅದ್ರ ಪಾಡಿಗೆ ಅದನ್ನು ನೀರು ಹೊಡೆದ್ಬಿಟ್ಟು ಹಾಲು ಕರಿತೀನಿ ಅಷ್ಟೇ. ಮತ್ತು ಇದು 57,300 ಚಿಲ್ಲರೆ ಏನು ಬಂದೈತೆ, ಇದು ಇನ್ನೂ ಜಾಸ್ತಿ ಬರಬೇಕು. ಯಾಕೆ ಅಂತ ಅಂದರೆ ನಾನು ಹಸುಗಳಿಂದ 2 ಕರು ಇದೆ, 2 ಕರುಗೆ ಹಾಲು ಕುಡಿಸ್ತೀನಿ ದಿನಕ್ಕೆ. ಒಂದು ಟೈಮ್ಗೆ 4.25 ಲೀಟ್ರ್ 5 ಲೀಟ್ರ್ ಹಾಲು ಕೊಡ್ತೀನಿ ಕರುಗಳಿಗೆ, ಅಂದರೆ 10 ಲೀಟ್ರ್ ಹೋಗುತ್ತೆ, ಅಲ್ಲೇ ಹೋಗುತ್ತೆ ಹಾಲು. ಏನು ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಕರುಗಳ್ದು ನಾವು ಹೆಲ್ತ್ ನೋಡ್ಕೋಬೇಕಲ್ಲ. ಇವಾಗ ನಾವು ಕರುಗಳನ್ನ ಚೆನ್ನಾಗಿ ಸಾಕಿದ್ರೆ ಮುಂದೊಂದು ದಿನ ಅವು ನಮ್ಮನ್ನ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಹಸು ಕರುಗಳಿಗೆ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ 10 ಲೀಟ್ರ್ ಹೋಗುತ್ತೆ ದಿನಕ್ಕೆ. ಏನು ಮಾಡೋಕ್ಕಾಗಲ್ಲ, ಹೈನುಗಾರಿಕೆಲಿ ಇಂಥವೆಲ್ಲ ಸಹಜ, ಮಾಡ್ತಾನೆ ಇರಬೇಕು. ನೋಡಿ ಮಾಡಿರಿ, ಹೊಸ್ದಾಗಿ ಯಾರು ಮಾಡ್ತೀರಾ ತುಂಬ ಕೇರ್ಫುಲ್ಲಾಗಿ ಮಾಡಿರಿ. ಒಟ್ಟಿನಲ್ಲಿ ಲಾಭ ಇದೆ, ಯಾರು ಹಿಂಜರಕ್ಕೆ ಹೋಗ್ಬೇಡ್ರಿ, ನುಗ್ಗಿ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ. ಮತ್ತು ನಾನು ಬೇರೆ ಕಡೆಯೂ ಕೆಲಸ ಮಾಡ್ಕೊಂಡು ಹೈನುಗಾರಿಕೆ ಮಾಡ್ತೀನಿ ಅಂತ ಅಂದರೆ ಖಂಡಿತ ಅದಾಗಲ್ಲ. ನೀವು ಏನು ಮಾಡ್ತೀರಾ, ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರೊಳಗಡೆ ಇದ್ಬಿಡ್ರಿ. ಅದು ಬಿಟ್ಟು ಬೇರೆ ಹೋಯ್ತು ಅಂತ ಅಂದರೆ ಇತ್ಲಾಗೆ ಹಸು ಕಡೆ ಗಮನ ಹೋಗುತ್ತೆ ಮತ್ತು ಲಾಸ್ ಕಾಣ್ತೀರಾ. ಯಾವುದೇ ಮಾಡಿದ್ರೂ ಫೋಕಸ್ಸಾಗಿ ಒಂದು ಕೆಲಸ ಮಾಡಬೇಕು, ಫೋಕಸ್ ಇಟ್ಟು, ಆವಾಗ ಸಕ್ಸಸ್ ಅನ್ನೋದು ತುಂಬ ಕಾಣ್ತೀರಾ. ನಾವು ಆ ಕೆಲಸನೂ ಮಾಡ್ಕೊಂಡು ಈ ಕೆಲಸನೂ ಮಾಡ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋದರೆ ಕಾಲೆತ್ಕೊಂಡ್ಬಿಡ್ತೀರಾ. ಮಾಡಿರಿ ಒಟ್ಟಿನಲ್ಲಿ. ಇಷ್ಟೇ ತೋರಿಸ್ತೀನಿ ನೋಡಿರಿ ನಮ್ಮ ಹಸುಗಳು ಇನ್ನೂ ಹೇಗಿದೆ ಅಂತವ. ಯಾಕೆಂದರೆ ನಾನು ಒಂದು ವರ್ಷದ ಮೇಲೆ 4-5 ತಿಂಗಳಾಯಿತು, 1 ವರ್ಷನೇ ಅನ್ಕೊಳ್ರಿ. 1-1.5 ವರ್ಷದಿಂದವ ಹಸುಗಳನ್ನ ಯಾವ ಥರ ಕಾಪಾಡ್ಕೊಬಂದಿದ್ದೀನಿ ಅಂತ ತೋರಿಸ್ತೀನಿ. ಹಸುಗಳನ್ನ ಬನ್ನಿ ತೋರಿಸ್ಬಿಡ್ತೀನಿ. ಇದು ಬಂದು ಜರ್ಸಿ ಕರು, ಇದು ಬಂದು ನಮ್ಮ ಮಂಗಳಗೌರಿ, ಮಂಗಳಮ್ಮ. ಚೆನ್ನಾಗಿದೆ ಕರು, ಚೆನ್ನಾಗಿ ಬರ್ತೈತೆ. ಡೈಲಿ ಇದಕ್ಕೂ 2.5 ಲೀಟ್ರ್ ಹಾಲು ಕೊಡ್ತೀವಿ ಆ ಒಂದು ಟೈಮ್ಗೆ, ಸಖತ್ತಾಗಿ ಬರುತ್ತೆ. ಮತ್ತು ಇನ್ನೊಂದು ತೋರಿಸ್ತೀನಿ ಕರುನ. ಇದು ಬಂದು ಪ್ಯೂರ್ HF. ಇದು ಇನ್ನು ಕರು ಅಲ್ವಾ, ಇದು ಒಳಗಡೆನೇ ಇದೆ, ಜಾಸ್ತಿ ಈಚೆ ಕಡೆ ಬಿಡ್ತಾಯಿಲ್ಲ ಇದನ್ನು. ಇದಕ್ಕಿನ್ನ ನೇಮ್ ಇಕ್ಕಿಲ್ಲ, ಏನು ನೇಮ್ ಇಕ್ಕೋದು ಕಮೆಂಟ್ ಮಾಡಿರಿ. ಇದು ಗೊತ್ತಲ್ಲ ನಮ್ಮ ಕರಿಯಮ್ಮ, ಇದೇ ಈಗ ಕರು ಹಾಕಿರೋದು, ಇವಾಗ ತೋರಿಸ್ತಲ್ಲ ಬಿಳಿ ಕರು HF ಇದ್ರದ್ದೇನೆ. ಇದು ಬಂದು ಇವಾಗ ಹಾಲು ಎಷ್ಟು ಕೊಡುತ್ತೆ ಅಂತ ಅಂದರೆ ಒಂದು 12-13 ಲೀಟ್ರ್ ಕೊಡ್ತೈತೆ. ಇವಾಗ ಕರು ಹಾಕೈತಲ್ಲ, ಸೊ ಸಖತ್ತಾಗಿ ಕೊಡ್ತೈತೆ ಹಾಲು. ಅದೇ ಥರ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಇದು ಬಂದು ನಮ್ಮ ಕರಿಪಿಗರು. ಇದು ಚೆನ್ನಾಗೈತೆ ಹಸು, ಚೆನ್ನಾಗಿ ಕೊಡುತ್ತೆ ಹಾಲನ್ನ. ಬಟ್ ಹೆವಿ ಬೇಸಿಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟಬಲ್ ಮಾಡ್ಕೊಬೇಕು. ಇದನ್ನೇ ಹೇಳಿದ್ದು ನಾನು, ಒಂದು 10 ಲೀಟ್ರ್ 11 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ದ ಯಪ್ಪ. ಈಗ ಒಂದು 8-8.5 ಲೀಟ್ರ್ ಕೊಡ್ತೈತೆ. ಕೇಳಿದ್ರೆ ನಾನೇನು ಮಾಡೋದಣ್ಣ, ನಾನೇನು ತಗೊಬಂದಿದ್ದೇನಾ, ನಾನೇನು ಸಾಕಿದ್ದಾನಾ, ನಾನು ತಗೊಬಂದು ಕೊಟ್ಟಿದ್ದೆ ಅಲ್ವಾ ಅಂತ ಕಥೆನೇ ಹೊಡಿತಾನೆ. ಒಯ್ತೀನಿ ಒಂದು ಸ್ವಲ್ಪ ಅವನ ಹತ್ರ ಹೋಗ್ಬಿಟ್ಟು ಮಾತಾಡೋದಿದೆ, ಅದ್ರದ್ದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸ್ವಲ್ಪ ಗಾಚಾರ ಬಿಡಿಸೋದಿದೆ ಅವನ ಹತ್ರವ. ಸುಮ್ಮನೆ 87,000 ರೂಪಾಯಿ ಕೊಟ್ಟಿದ್ದೀನಿ ಈ ಹಸುಗೆ. ವರ್ತಾಗಬೇಕು ಅಮೌಂಟ್, ನಾವು ಎಷ್ಟು ಕೊಡ್ತೀವಿ ಅವಾಗ ಕೊಟ್ಟರೆ ವರ್ತಿಟ್ಟಿರಬೇಕು. ಅವ್ರು ಏನು ಹೇಳ್ತಾರೆ ಅದು ನಂಬಿಕೆ ಮೇಲೆ ಎತ್ಕೊಂಬರ್ತೀವಿ, ಕಡಿಮೆ ಹಾಲು ಕೊಟ್ಟರೆ ನಮ್ಗೆ ಲಾಸ್ ಆಗುತ್ತೆ. ಇವಾಗ ಹೋಗಿ ಅವನ ಹತ್ರ ಕೇಳಿದ್ರೆ ಗೊತ್ತಾಗಬೇಕು ಅವನಿಗೆ, ಇನ್ನೊಬ್ರಿಗೆ ಮೋಸ ಮಾಡೋಕ್ಕೂ ಭಯ ಪಡಬೇಕು. ಆ ಥರ ಮಾಡ್ತೀನಿ ಆ ಯಪ್ಪಂಗೆ, ಬಿಡಲ್ಲ ಆ ಯಪ್ಪನ. ಇನ್ನೊಂದು ಹಸು ಇದೆ, ಅವನ ಹತ್ರ ತಗೊಬಂದಿದ್ದು ಸೇಮ್, ಅದನ್ನು ಹಂಗೆ ಮಾಡಿದ್ದ. ಅವನು ಹಂಗೆ ಮಾಡ್ತಾನೆ ಇದ್ದರೆ ಬಿಡಾನೆ ಅವನಿಗೆ ಇಟ್ಟಾಡಿಸ್ತೀನಿ. ಸ್ವಲ್ಪ ಹೋಗೋದಿದೆ, ಬೇರೆಯವ್ರಿಗೂ ಮೋಸ ಮಾಡೋದ ಬಿಡಬೇಕು ಯಪ್ಪ. ಇವಳು ಬಂದು ನಮ್ಮ ಬಿಳಿಯಮ್ಮ, ಫುಲ್ಲು ಜರ್ಮನ್. ಇದು ನಮಗೆ ಇವಾಗ ಒಂದು 9 ಲೀಟ್ರ್ ಕೊಡ್ತಿದ್ದೆ,
ಆಲೇ ಇದು ಕರೆಕ್ಟಾಗಿ ಈಟು ಬರ್ತೈತೆ, ಕೊಡಿಸ್ತಾಯಿದ್ದೀವಿ. ಆ ಈಟು ನಿಲ್ತಲ್ಲ. ಇವಾಗ ಮತ್ತೆ ಕೊಡಿಸಿದ್ದೀನಿ. ನಿಂತ್ಕೊಂಬಿಟ್ರೆ ಇದು ಫ್ಯೂಚರಲ್ಲಿ ಮುಂದಿನ ಸತಿಗೆ ನನ್ನ ಪ್ರಕಾರ ಒಂದು 14 ಲೀಟ್ರ್ ಹಾಲು ಕೊಡುತ್ತೆ. ಖಂಡಿತ 14 ಲೀಟ್ರ್ ಹಾಲು ಕೊಡಲೇಬೇಕಿದು. ಜರ್ಮನ್ ವೈಟ್ ಅಲ್ವಾ, ಹಾಲನ್ನ ಅಕ್ಸೆಪ್ಟ್ ಮಾಡಲೇಬೋದು. ಇನ್ನೂ ಹಾಲು ಹತ್ತತ್ರ ಒಂದು ವರ್ಷದ ಮೇಲೆ 2 ತಿಂಗಳಾದ್ರೂ 9 ಲೀಟ್ರ್ ಹಾಲು ಹೊಡಿತೈತೆ. ಇದ್ರ ಕೆಪಾಸಿಟಿ ನೋಡ್ರಿ ಹಿಂಗಿದೆ ಅಂತವ. ಚೆನ್ನಾಗಿದೆ ಹಸು. ಈ ಥರದ ಒಂದು 2 ಹಸು ಸಿಕ್ಬಿಟ್ರೆ ಆರಾಮಾಗೆ ಹೈನುಗಾರಿಕೆನ ಒಂದು ಡೆವಲಪ್ ಮಾಡ್ಬೋದು. ಇವಳು ನಮ್ಮ ಗುಂಡಮ್ಮ. ಇವಳು ಒಂದು ಸ್ವಲ್ಪ ಹೆವಿ ತರಲೆ. ಮತ್ತು ಇವತ್ತು 7 ಕೊಡಿಸ್ಬೇಕು ಇವಳಿಗೆ. ನಿನ್ನೆ ಬಂದಿದ್ದಾಳೆ ಈಟ್ಗೆ. ಫೋನ್ ಮಾಡಿದ್ದೀನಿ, ಬರ್ತೀನಂತ ಹೇಳಿದ್ದಾನೆ. ನೋಡಿರಿ, ನಾನು ಹೇಳಿದ್ನಲ್ಲ, ಹಿಂಗಿದ್ರೂ ಪರವಾಗಿಲ್ಲ, ಯಾವಾಗಲೂ ತೊಳಿಬೇಕಂತ ಏನೂ ಇದಿಲ್ಲ. ಈ ಥರ ಗಲೀಜಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನಾವು ಡೈಲಿ ನೀರು ಹೊಡ್ಕೊಂಡ್ಬಿಡ್ತೀವಲ್ಲ, ಅಭ್ಯಂತರ ಏನೂ ಇಲ್ಲ. ಹಸುಗಳಿಗೆ ತಿಂಡಿ ಚೆನ್ನಾಗಿರೋದು ಕೊಡಬೇಕು, ನೀರು ಮತ್ತು ಮೇವು ಅಷ್ಟು ಕೊಟ್ಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಹಸುಗಳನ್ನ. ಈ ಥರ ಗಲೀಜು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಗಲೀಜಿದ್ರೆ ಇರುತ್ತೆ ಅದ್ರ ಪಾಡಿಗೆ. ಅದು ಏನು ಬೆಳಿಗ್ಗೆ ಹಾಲು ಕರಿಬೇಕಾದ್ರೆ ನೀರು ಹೊಡೆದು ಬಿಡೋದು, ಹಾಲು ಕರ್ಕೊಬೇಕು ಅಷ್ಟೇ. ಇವಳು ನೋಡ್ರಿ ಗೌರಿ ಎಷ್ಟು ಉದ್ದ ಆಗವಳೆ. ಇದೂ ಇವಾಗ 7 ಬರುತ್ತೆ, ಸ್ವಲ್ಪ ದಿನ 7 ಬರುತ್ತೆ. 7 ಕೊಡಿಸಿ ಇದನ್ನು ಒಂದು ಗರ್ತಿ ಮಾಡಬೇಕು. ನಮ್ಮ ಮನೆಗೆ ಒಂದು ಗರ್ತಿ ಇವಳು, ಫ್ಯೂಚರ್ ಗರ್ತಿ. ಇದು ಬಂದು ಅಲ್ಲಿ ನಿಂತದಲ್ಲ ಫಸ್ಟ್ ತೋರಿಸ್ನಲ್ಲ ಕರಿಯಮ್ಮನ ಮಗಳು ಇವಳು. ಇಷ್ಟಿದ್ದಾವೆ. ನಾನು 1 ವರ್ಷಕ್ಕೆ ಇಷ್ಟು ಸಂಪಾದನೆ ಮಾಡಿದ್ದೀನಿ ಹೈನುಗಾರಿಕೆಯಲ್ಲಿ. ನೋಡ್ರಿ, ನಾವು ಆಲ್ಮೋಸ್ಟ್ ಹೊಲಕ್ಕೇ ಹಾಕ್ಬಿಡ್ತೀವಿ ಗೊಬ್ಬರನ ಈ ಹೊಲಕ್ಕೆ. ಏಕೆಂತ ಅಂದರೆ ತೆಂಗಿನ ಮರಗಳಿದೆಯಲ್ಲ, ತೆಂಗಿನ ಮರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಈ ಹೊಲಕ್ಕೆ ಹೆವಿ ಹಾಕ್ತಾನೆ ಇರ್ತೀವಿ. ಜಾಸ್ತಿ ತಿಪ್ಪೆಗೂ ಹಾಕ್ತೀವಿ ಮತ್ತು ಹೊಲಕ್ಕೂ ಹಾಕ್ಬಿಡ್ತೀವಿ. ಯಾಕಂದರೆ ಇವಾಗ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಹೊಲಗಳ್ನ ಮುಂದೆ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ. ನಾವು ಇವಾಗಲೇ ಉಪ್ಪು ಗೊಬ್ಬರ 20 ಅಂತ ಎಸಿತಾನೆ ಇದ್ದರೆ ಹೊಲಗಳು ಅದನ್ನು ಕಳ್ಕೊಂಬಿಡ್ತವೆ. ಅದಕ್ಕೋಸ್ಕರ ಮನೇಲಿ ಏನಿದೆ ನೈಸರ್ಗಿಕವಾಗಿ ಸಿಗುತ್ತೋ ಗೊಬ್ಬರನ ಅದನ್ನು ಹಾಕಿ ಕಾಪಾಡ್ಕೊಬೇಕು. ಇವಾಗಲಿಂದ ನಾವು ಕಾಪಾಡಿಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಅದ್ರ ಫಲವತ್ತತೆ ಹಂಗೆ ಇರುತ್ತೆ. ಎಲ್ಲರೂ ಇವಾಗ ಬೇಗ ಬೆಳೀಲಿ ಅಂದ್ಬಿಟ್ಟು ಯೂರಿಯಾ ಅಂತೆ 20 ಅಂತೆ ಅದು ಇದು ಆಳು ಮೂಳು ಕಡ್ಡಿ ಕಸ ಅಂದ್ಕೊಂಡು ಎಸಿತಾನೆ ಇರ್ತಾರೆ. ಫಲವತ್ತತೆ ಕಳ್ಕೊಂಬಿಡುತ್ತೆ. ಹಿಂಗೆ ಹೋಗ್ತಾನೆ ಇದ್ದರೆ ಕಳ್ಕೊಂಡೇ ಬಿಡುತ್ತೆ. ಮತ್ತು ತುಂಬ ಜನ ಕೇಳ್ತಾನೆ ಇರ್ತೀರ, ಬ್ರೋ ನೀವು ಸಿಟಿಲಿದ್ರಲ್ಲ ಹಳ್ಳಿಗೆ ಯಾಕೆ ಬಂದು ಸೆಟ್ಲಾದ್ರಿ ಅಂತವ. ಖಂಡಿತವಾಗಿ ಅದರದ್ದೊಂದು ವೀಡಿಯೋ ಮಾಡೇ ಮಾಡ್ತೀನಿ. ಏನಕ್ಕೆ ಬಂದೆ ಹಳ್ಳಿಗೆ, ನಾನು ಯಾಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತವ ಫುಲ್ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಖಂಡಿತವಾಗಿ 200%. ಅದನ್ನು ಕೇಳೋಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಹೊಸ ವೀಡಿಯೋಗಳು ಬರ್ತಾನೆ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಈ ಹಳ್ಳಿ ಹುಡುಗನ ಬೆಳೆಸ್ರಿ. ಓಕೆ ಫ್ರೆಂಡ್ಸ್, ಬಾಯ್.